ಹೈಕಮಾಂಡ್ ಉಚ್ಚಾಟನೆ ಮಾಡಿರುವುದನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅವರಿಗೆ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದು, ತಗೊಂಡ್ರೆ ನಾವು ಜಿಲ್ಲಾಡಳಿತ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೆ ಧನ್ಯವಾದ. ನಾನೇನು ಈಗ ಇವರ ಪರವಾಗಿ ನಮ್ಮ ಕೆಲವು ಧಾರ್ಮಿಕ ಮುಖಂಡರು, ಕೆಲವು ನಾಯಕರು ಏನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ಏನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಏನು ಜಾತಿ 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 ಧರ್ಮ ಅಂತ ಮಾತಾಡ್ತಿದ್ದಾರೆ, ಇವರೆಲ್ಲ ಒಂದು ವಿಷಯನ ನೆನಪಿಟ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ 128 ಚುನಾವಣೆಯಲ್ಲಿ ನಿರ್ತಕ್ಕಂಥ ನೂರಾರು ಮುಸ್ಲಿಂ ನಾಯಕರಿಗೆ ತೊಂದರೆ ಮಾಡ್ತಾ ಇದ್ದೀರಿ ನೀವೆಲ್ಲ. ನೀವು ಈಗ ಹಿಂಗೆ ಜಾತಿ ಜಾತಿ ಧರ್ಮ ಧರ್ಮ ಅಂತ ಹೇಳಿ ಭೇದ ಭಾವ ಉಂಟಾಕಿದ್ರೆ ನಾಳೆ ಇಲ್ಲಿ ಎಲೆಕ್ಷನ್ ಇರ್ತಕ್ಕಂಥ ಮುಸಲ್ಮಾನರ ಗತಿ ಏನು? ನೀವು ಇಬ್ಬರಿಗೋಸ್ಕರ ಈ ರಾಜ್ಯದ ಸಂಪೂರ್ಣ ಮುಸ್ಲಿಂ ನಾಯಕತ್ವವನ್ನೇ ಬಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಯಾರು ಈ ರಾಜಕೀಯದಲ್ಲಿ ಧರ್ಮವನ್ನು ಬೆಳೆಸಬೇಡ್ರಿ. ನೀವು ಇಲ್ಲಿಯ ವಾಸ್ತವ ಅಂಶವನ್ನು ಅರಿಯದೆ ಸುಮ್ಮನೆ ಯಾರೋ ಏನೋ ಅನ್ಯಾಯ ಆಗ್ಬಿಟ್ಟಿದೆ, ಏನೋ ಭೂತ ಹೋಗ್ಬಿಟ್ಟಿದೆ ಅನ್ನೋಗೆ ಮಾತಾಡಿ ಇಲ್ಲಿ ಈ ರಾಜ್ಯದಲ್ಲಿ ಕೋಮು ಸೌಹಾರ್ದ ಕದಡುವಂತ ಕೆಲಸವನ್ನ SDP ಅವನವರು, MI ಅವನವರು ನೋಡಿ ತೋರಿಸಿದ್ವಿ 110 ಕ್ಲಿಪ್ಗಳನ್ನ. ಈ ಶಾಂತಿಯನ್ನು ಕದಡದಂತ ಕೆಲಸ RSS BJP ಏನ್ ಮಾಡುತ್ತೆ ಅದೇ ಕೆಲಸನ SDP MI ಅವರು ಮಾಡೋದು. ನೀವೆಲ್ಲ ಸಾರ್ವಜನಿಕರು, ಮುಸ್ಲಿಂ ಸಾರ್ವಜನಿಕರಿದ್ದಾರೆ, ಅವರೆಲ್ಲರೂ ಕಾಂಗ್ರೆಸ್ ಪಕ್ಷ ಜೊತೆಗಿದ್ದಾರೆ. ಕೆಲವು ನಾಯಕರು ಮಾತ್ರ ಇದನ್ನ ಪ್ರವೋಕ್ ಮಾಡ್ತಾ ಕಮ್ಯುನಿಟಿ ಯುವಕರಿಗೆ ಪ್ರವೋಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ನೀವು ಪ್ರವೋಕ್ ಮಾಡೋದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ನಿಲ್ತಕ್ಕಂಥ ಮುಸ್ಲಿಂ ಅಭ್ಯರ್ಥಿಗಳಿಗೆ ನೀವು ತೊಂದರೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಇನ್ಮೇಲೆ ಅದನ್ನು ಮಾಡದೆ ಒಂದು ನಾಯಕತ್ವ ಬೆಳೆಸ್ಕೊಳ್ತಕ್ಕಂಥ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸಿದಂತ ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಇದನ್ನ ಇಲ್ಲಿಗೆ ಅವ್ರ ಷಡ್ಯಂತ್ರಕ್ಕೆ ಬಲಿಯಾಗಬೇಡ್ರಿ. ಎಲ್ಲ ನಿಮ್ಗೆ ಏನಾದ್ರು ವಾಸ್ತವಾಂಶ ಗೊತ್ತಿಲ್ಲದೆ ಇದ್ರೆ ದಾವಣಗೆರೆಗೆ ಬರ್ರಿ, ಒಂದ್ ದಿವಸ ಕ್ಯಾಂಪ್ ಮಾಡ್ರಿ, 4ನೇ ತಾರೀಕು ತನಕ ಕಾಯಿರಿ, ಗೊತ್ತಾಗುತ್ತೆ ಮುಸ್ಲಿಮ್ರು ಯಾರಿಗೆ ವೋಟ್ ಹಾಕಿದಾರೆ ಅಂತಂದು. ನೀವು ಈ ಷಡ್ಯಂತ್ರಗಳಿಗೆ ಬಲಿಯಾಗದೆ ಕಾಂಗ್ರೆಸ್ ಪಕ್ಷಕ್ಕೆ ಶಿಕ್ಷೆ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಶಿಕ್ಷೆ ಕೊಡ್ತೀವಿ. ಯಾರು ಇರ್ತಿದ್ದಾರೆ? ಅದೇ SDP ನಾಯಕರು, MIM ನಾಯಕರು, ಬೇರೆ ಪಕ್ಷ ಜನತಾದಳದ ನಾಯಕರು, BJP ನಾಯಕರು. ಅವರು 4 ಜನಕ್ಕೆ ಕೂರಿಸ್ಕೊಂಡು ಫೇಸ್ಬುಕ್ ನಲ್ಲಿ, ವಾಟ್ಸಪ್ ನಲ್ಲಿ ಹಾಕಿ ಇದನ್ನು ಪ್ರಚಾರ ಮಾಡ್ತಾ ಇರೋದ್ರಲ್ಲಿ ಅದರಲ್ಲಿ ಏನು ಗಮ್ಮಿಲ್ಲ. ಯಾರು ಅಲ್ಪಸಂಖ್ಯಾತರು ಈ ಕಾಂಗ್ರೆಸ್ ಪಕ್ಷದ ಉಸಿರು, ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಬಿಡಲ್ಲ, ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಬಿಡಲ್ಲ ಅನ್ನೋದನ್ನ ಇನ್ನೊಂದ್ಸತಿ ಹೇಳಿ, ಮುಂದಿನ ದಿನಗಳಲ್ಲಿ ಈ ಪ್ರವೋಕ್ ಮಾಡ್ತಕ್ಕಂಥ ಜನ ಅವರಿಗೆ ಇಲ್ಲಿ ಬಗ್ಗೆ ಏನೋ ನಾಲೆಡ್ಜ್ ಇಲ್ಲ ಅಂದ್ರೆ ದಾವಣಗೆರೆಗೆ ಬರ್ರಿ, 1-2 ದಿವಸ ಇಲ್ಲ ನಾಯಕರಿಗೆ ಕೇಳ್ರಿ. ಅವ್ರ ಜೊತೆಗೆ ಯಾರಿದ್ರು, ಯಾವ ಜನಪ್ರತಿನಿಧಿದ್ರು? ಜಬ್ಬಾರ್ ಸಾಹೇಬ್ ಟಿಕೆಟ್ ಕೇಳಬೇಕಾದ್ರೆ ಯಾವ ಜನಪ್ರತಿನಿಧಿದ್ರು, ಯಾವ ತಾಲೂಕು ಅಧ್ಯಕ್ಷರಿದ್ರು, ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು, ಯಾವ ಧರ್ಮದ ಯಾವ ಜಾತಿ ನಾಯಕರಿದ್ರ, ಕುರುಬರಿದ್ರ, ಉಪ್ಪಾರಿದ್ರ, ಯಾರು ಇದ್ದಿಲ್ಲ. ಈಗ ಆ ಫೋಟೋಗಳು ನೋಡ್ರಿ, ಅದೇ 20 ಜನ, ಅಲ್ಲಿಂದ ಮೊದಲಿಂದ ಕೊನೆ ತನಕನೂ ಅದೇ 20 ಜನ ಸೇರಿ ಷಡ್ಯಂತ್ರ ಮಾಡ್ಕೊತಾ ಬಂದ್ರಲ್ಲ. ಈ ಷಡ್ಯಂತ್ರಕ್ಕೆ ದಾವಣಗೆರೆ ಜನ ಉತ್ತರ ಕೊಟ್ಟಿದ್ದಾರೆ. ಅದು ತೀರ್ಮಾನ 4ನೇ ತಾರೀಕು ಬರುತ್ತೆ. ಜಬ್ಬಾರ್ ಸಾಹೇಬರಿಗೆ ಹೈಕಮಾಂಡ್ ಉಚ್ಚಾಟನೆ ಮಾಡಿರುವುದನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಅವರಿಗೆ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ್ದು, ತಗೊಂಡ್ರೆ ನಾವು